ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ನಿನ್ನೆ ರಾತ್ರಿ ಸಂಭವಿಸಿದಂತಹ ಕಾಲ್ತುಳಿತದಲ್ಲಿ 18 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತಕ್ಕೆ 18 ಮಂದಿ ಬಲಿಯಾಗಿದ್ದಾರೆ. ಮಹಾಕುಂಭಮೇಳಕ್ಕೆ ಪ್ರಯಾಗ್ರಾಜ್ಗೆ ತೆರಳುತ್ತಾ ಇದ್ದ 18 ಭಕ್ತರು ದುರ್ಮರಣಕ್ಕೀಡಾಗಿದ್ದಾರೆ. ಕಾರಣ ಏನು ಅಂತ ನೋಡಕ್ಕೆ ಹೋದರೆ ಅತಿ ಹೆಚ್ಚು ಜನರಲ್ ಟಿಕೆಟ್ ಮಾರಾಟವೇ ದುರಂತಕ್ಕೆ ಕಾರಣ. ಒಂದು ನಿಗದಿ ಇರುತ್ತೆ, ಇಷ್ಟು ಕೊಡಬೇಕು ಅಂತ. ಅಂದರೆ ಅನ್ರಿಸರ್ವ್ಡ್ ಟಿಕೆಟ್ಸ್ ಅಂತಾರಲ್ಲ, ಅನ್ರಿಸರ್ವ್ಡ್ ಟಿಕೆಟ್ಸ್ ಇಷ್ಟೇ ಕೊಡಬೇಕು ಅಂತ ಇರುತ್ತೆ. ಬಟ್ ಜಾಸ್ತಿ ಕೊಟ್ಟಿದ್ದಾರೆ. ಕಡಿಮೆ ಬೋಗಿಗಳಿಗೆ ಅತಿ ಹೆಚ್ಚು ಟಿಕೆಟನ್ನು ಮಾರಾಟ ಮಾಡಿದ್ದಾರೆ. ಮೊದಲು ನಿಗದಿತ ಪ್ಲಾಟ್ಫಾರ್ಮ್ ನಂಬರ್ 12ಕ್ಕೆ ಬರಬೇಕಾಗಿತ್ತು ರೈಲು, ಬಳಿಕ 16ನೇ ಪ್ಲಾಟ್ಫಾರ್ಮಿಗೆ ಬಂದ್ಬಿಟ್ಟಿದೆ. ಗಾಬರಿಯಿಂದ 12ನೇ ಪ್ಲಾಟ್ಫಾರ್ಮ್ನಲ್ಲಿ ಜನ 16ನೇ ಪ್ಲಾಟ್ಫಾರ್ಮಿಗೆ ನುಗ್ಗಿದ್ದಾರೆ. ಈ ವೇಳೆ ಪ್ಲಾಟ್ಫಾರ್ಮ್ 14, 15ರ ನಡುವೆ ಜನಸಂದಣಿ ವಿಪರೀತವಾಗಿದೆ. ಸಾವಿರಾರು ಜನ ನುಗ್ಗಿದ್ರಿಂದ ಈ ಕಾಲ್ತುಳಿತ ಉಂಟಾಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ. ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ ನೋಡಿ. ಆ ಪ್ಲಾಟ್ಫಾರ್ಮ್ ಮೆಟ್ಲ ಮೇಲೆ ಹತ್ಕೊಂಡು ನೆಕ್ಸ್ಟ್ ಪ್ಲಾಟ್ಫಾರ್ಮ್ಗೆ ಹೋಗಬೇಕಾದ್ರೆ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಆ ಗಾಯಗೊಂಡವರನ್ನು ಅಲ್ಲಿಂದ ಶಿಫ್ಟ್ ಮಾಡ್ತಾ ಇದ್ದಾರೆ. ಜನ ಎಲ್ಲ ಗಾಬರಿ ಆಗಿದ್ದಾರೆ, ಆತಂಕಿತರಾಗಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ಆಗಿತ್ತು. ಅದೇ ರೀತಿಯಲ್ಲಿ ಆ ಘಟನೆ ಮಾಸುವ ಮುನ್ನವೇ ಅದೇ ಪ್ರಯಾಗ್ರಾಜ್ಗೆ ತೆರಳುತ್ತಾ ಇದ್ದಂತಹ ಭಕ್ತಾದಿಗಳು ಮೃತಪಟ್ಟಿರೋದು. ಘಟನೆ ನಡೆದಿರೋದು ಡೆಲ್ಲಿ ರೈಲ್ವೆ ಸ್ಟೇಷನಲ್ಲಿ. ಮೇಯ್ನ್ ಕಾರಣ ಜನರಲ್ ಕಂಪಾರ್ಟ್ಮೆಂಟ್ ಟಿಕೆಟ್ಸ್ ಅದನ್ನು ಅಗತ್ಯಕ್ಕಿಂತ ಮೀರಿ ಕೊಟ್ಟಿದ್ದಾರೆ. ಸಿಕ್ಕಿಲ್ಲ ಅಂತಂದರೆ ಇವ್ರು ಯಾರು ತುಂಬ ಜನ ಸೇರ್ತಿರಲಿಲ್ಲ, ಕೊಟ್ಟಿದ್ದಾರೆ. ಒಂದು. ಎರಡನೇದು, ಮೊದಲನೇದಾಗಿ ಅದು 12ನೇ ಪ್ಲ್ಯಾಟ್ಫಾರ್ಮಿಗೆ ಬರಬೇಕಾಗಿತ್ತು ಟ್ರೈನು. ಆದರೆ ಕೊನೆಯ ಮೂಮೆಂಟಲ್ಲಿ ಅದೇನಾಗಿದೆ, 16ನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ನಿಂತಿದೆ. ಇಲ್ಲಿದ್ದವರೆಲ್ಲ ಏನು ಮಾಡ್ತಾ ಇದ್ದಾರೆ, ಗಾಬರಿಯಿಂದ ಇನ್ನು ಟ್ರೈನ್ ಹೊರಟು ಬಿಡುತ್ತೆ ಅಂತ ಬೇಗ ಬೇಗ 16ನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗೋದಕ್ಕೆ ಅಂತ ನುಗ್ಗಿದ್ದಾರೆ. ಆ ಟೈಮ್ನಲ್ಲಿ ಕಾಲ್ತುಳಿತ ಉಂಟಾಗಿರೋದು. ನೋಡಿ, ಅಲ್ಲಿ ಜಾಮ್ ಪ್ಯಾಕ್ಡ್ ಆಗಿದೆ, ಹೆಜ್ಜೆ ಇಡೋದಕ್ಕೂ ಜಾಗ ಇಲ್ಲ. ಒಬ್ರನ್ನೊಬ್ರು ನೂಕ್ಕೊಂಡು ತಳ್ಕೊಂಡು ಹೋಗಿದ್ದಾರೆ ರೈಲ್ವೆ ಸ್ಟೇಷನ್ಗೆ. ಆ ಸಂದರ್ಭದಲ್ಲಿ ಕೆಳಗೆ ಬಿದ್ದವ್ರನ್ನ ತುಳಿದು ಬಿಟ್ಟಿದ್ದಾರೆ. ಹಾಗಾಗಿ 18 ಜನ, ಒಂದೆರಡಲ್ಲ 18 ಜನ ಮೃತಪಟ್ಟಿದ್ದಾರೆ. ಆ ಮೃತಪಟ್ಟವರ ಲಗೇಜ್ ಎಲ್ಲ ನೋಡಿ ಹೆಂಗೆ ಬಿದ್ದಿದೆ. ಜನನೂ ಹಾಗೆ ಆಡ್ತಾರಪ್ಪ. ಈ ಮಾಮೂಲಿ ರೈಲ್ವೆ ಸ್ಟೇಷನ್ಗಳಲ್ಲೇ ಟ್ರೈನ್ ಬಂದು ನಿಂತಾಗ ಆ ಒಳಗಡೆ ಇರೋರು ಇಳಿಯೋಕ್ಕೂ ಬಿಡಲ್ಲ ಜನ, ಕೆಲವರು ಹಂಗೆ ನುಗ್ತಾರೆ ಒಳಕ್ಕೆ. ಅಂಥ ಸಂದರ್ಭದಲ್ಲೇ ಈ ಕಾಲ್ತುಳಿತ ಅದು ಇದು ಎಲ್ಲ ಆಗೋದು. ವೆರಿ ಬ್ಯಾಡ್. ನಮ್ಮ ಜನರು ಕೂಡ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಕೆಲಸ ಮಾಡಬೇಕು. ಆಮೇಲೆ ಅಲ್ಲಿ ಸ್ಟೇಷನ್ ಮಾಸ್ಟರ್ ಆಗಿರಲಿ, ಇನ್ಯಾರಾದರೂ ಆಗಿರಲಿ, ಜನ ಇಷ್ಟೊಂದು ಬಂದಾಗ ಏನಾದರೂ ಬೇರೆ ವ್ಯವಸ್ಥೆ ಮಾಡಬೇಕಾಗಿತ್ತು. ಕ್ಯೂ ಸಿಸ್ಟಮ್ ಥರ ಏನಾದರೂ ಮಾಡಬೇಕಾಗಿತ್ತು, ಮಾಡಿಲ್ಲ. ಹಾಗಾಗಿ ಈ ರೀತಿ ಘಟನೆ ಆಗಿದೆ. ನಮ್ಮ ಭಾರತದ ಯಾವ ರೈಲ್ವೆ ಸ್ಟೇಷನಲ್ಲೂ ಕ್ಯೂ ಸಿಸ್ಟಮ್ ಇಲ್ಲ. ನಿಮಗೆ ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲೇ ಕ್ಯೂ ಸಿಸ್ಟಮ್ ಇರುತ್ತೆ. ಅಂಥದ್ರಲ್ಲಿ ಇಷ್ಟು ಜನ ಸೇರಿದ್ದಾರೆ ಅಂತಂದಮೇಲೆ ವ್ಯವಸ್ಥೆಯನ್ನು ಅಧಿಕಾರಿಗಳು ಕರೆಕ್ಟಾಗಿ ಮಾಡಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಘಟನೆ ಈ ರೀತಿ ಆಗಿದೆ. ನೋಡಿ, ಅಲ್ಲಿ ಎಲ್ಲರನ್ನೂ ಸಾಗಿಸ್ತಾ ಇರೋದು ನೋಡಿ. ನೋಡಿ ಅಪ್ಪ, ಏನು ರಿಸ್ಕ್ ತಗೋತಾ ಇದ್ದಾರೆ ನೋಡಿ ಜನ. ಆ ಕಿಟಕಿಯಿಂದಲೇ ನುಗ್ಗುತ್ತಾ ಇದ್ದಾರೆ, ಕಿಟಕಿಯಿಂದಲೇ ನುಗ್ಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು, ಇದರಲ್ಲಿ ಜನರದ್ದು ತಪ್ಪಿದೆ, ಹೊರಗಿನವ್ರದ್ದು ತಪ್ಪಿದೆ, ಅಧಿಕಾರಿಗಳದ್ದು ತಪ್ಪಿದೆ, ಎಲ್ಲರದ್ದು ತಪ್ಪಿದೆ. ಆ ತಪ್ಪಿರೋದ್ರಿಂದಲೇ 18 ಜನ ಸಾಯೋದಕ್ಕೆ ಕಾರಣ ಆಗಿರೋದು. ಪರಿಹಾರ ಕೊಟ್ಟಿದ್ದಾರೆ ತಲಾ 10 ಲಕ್ಷ ರೂಪಾಯಿ, ಅದು ಬೇರೆ ವಿಚಾರ. ಹೋದ ಜೀವ. 3 ಜನ ಮಕ್ಕಳು ಸೇರಿದಾರಂತೆ ಪಾಪ. ಎಲ್ಲೆಲ್ಲಿಂದ ಬಂದಿದ್ರು, ಏನು ಕಥೆನೋ. ಜನ ಈ ಥರ ನುಗ್ಗಿದ್ದಾರೆ ನೋಡಿ. ಕಾಮನ್ ಸೆನ್ಸ್ ಇಟ್ಕೊಂಡು ಕೆಲಸ ಮಾಡಬೇಕು. ಆ ಥರ ಆಗಲಿಲ್ಲ ಅಂದರೆ ಇಂಥ ದುರಂತಗಳು ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ದುರಂತಕ್ಕೆ ಮುಖ್ಯವಾದ ಕಾರಣ ಏನು, ಗಾಯಾಳುಗಳ ಪರಿಸ್ಥಿತಿ ಈಗ ಹೇಗಿದೆ, ಲೇಟೆಸ್ಟ್ ಅಪ್ಡೇಟ್ಸ್ ಏನು? ಅರವಿಂದ್, 18 ಜನ ಸಾವನ್ನಪ್ಪಿದ್ದಾರೆ, 20ಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಆ ಗಾಯಗೊಂಡವ್ರನ್ನ ಬೇರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಿಸಿ
ಟ್ರೀಟ್ಮೆಂಟನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಈಗಾಗಲೇ 7 ಜನ ಡಿಸ್ಚಾರ್ಜ್ ಆಗಿದ್ದಾರೆ, ಇನ್ನು 13 ಜನ ಡಿಸ್ಚಾರ್ಜ್ ಆಗುವಂಥದ್ದು ಬಾಕಿ ಇದೆ. ಬಹುತೇಕ ಸಂಜೆ ಅಷ್ಟೊತ್ತಿಗೆ ಅವರು ಕೂಡ ಡಿಸ್ಚಾರ್ಜ್ ಆಗುವಂತಹ ನಿರೀಕ್ಷೆಗಳಿದ್ದಾವೆ. ಇನ್ನು ಮೃತದೇಹಗಳನ್ನು LNJP ಸೇರಿದಂತೆ ಬೇರೆ ಬೇರೆ ಆಸ್ಪತ್ರೆಗಳಿಗೂ ಕೂಡ ಶಿಫ್ಟ್ ಮಾಡಲಾಗಿದೆ. LNJP ಆಸ್ಪತ್ರೆಗೆ ಮೇಜರ್ ಬಾಡಿಗಳು ಹೋಗಿರುವಂಥದ್ದು, ಅಲ್ಲಿ ಮರಣೋತ್ತರ ಪರೀಕ್ಷೆಗಳು ಕೂಡ ನಡೀತಾ ಇದ್ದಾವೆ. ಮರಣೋತ್ತರ ಪರೀಕ್ಷೆಗಳು ಮುಗಿದ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇದು ಒಂದು ಪಾರ್ಟ್. ಆದರೆ ಇನ್ನು ಘಟನೆ ನಡೀಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ನೀವು ಕೂಡ ವಿವರಣೆಯನ್ನು ಕೊಡ್ತಾ ಇದ್ರಿ. 12ನೇ ಪ್ಲಾಟ್ಫಾರ್ಮ್ಗೆ 2 ಪ್ರಯಾಗ್ರಾಜ್ಗೆ ಹೋಗಬೇಕಾದಂಥ ಟ್ರೈನ್ಗಳು ಒಂದರ ಹಿಂದಂತೆ ಒಂದು ಬಂದು ರೀಚ್ ಆಗಬೇಕಾಗಿತ್ತು. ಆದರೆ ಆ ಪ್ಲಾಟ್ಫಾರ್ಮ್ ಸಂಖ್ಯೆಯನ್ನು ಏಕಾಏಕಿ 16ಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಸೊ ಈಗ 12ರಲ್ಲಿದ್ದಂಥ ಜನರು 16ಕ್ಕೆ ಹೋಗಬೇಕು. ಸಾಮಾನ್ಯವಾಗಿ ರೈಲ್ವೆ ಸ್ಟೇಷನ್ಗಳಲ್ಲಿ ಎಲ್ಲರೂ ಕೂಡ ಗಮನಿಸಿರ್ತಾರೆ, ಮೇಲೆ ಮೆಟ್ಲು ಹತ್ಕೊಂಡು ಹೋಗಬೇಕಾಗತ್ತೆ, ಮತ್ತೆ ಆ ಫ್ಲೈಓವರ್ ಕ್ರಾಸ್ ಮಾಡಬೇಕಾಗತ್ತೆ, ಮತ್ತೆ ಅಲ್ಲಿಂದ ಇಳಿಬೇಕಾಗತ್ತೆ. ಕ್ವಿಕ್ಕಾಗಿ ಈ ಒಂದು ಪ್ರೋಸೆಸ್ಸನ್ನು ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಮಹಿಳೆಯರು ಮತ್ತು ವೃದ್ಧರು ಈ ಒಂದು ಘಟನೆಯಲ್ಲಿ ಕಾಲ್ತುಳಿತಕ್ಕೆ ಬಲಿಯಾಗಿರುವಂಥದ್ದು. 9 ಜನ ಮಹಿಳೆಯರು ಬಲಿಯಾಗಿದ್ದಾರೆ, 5 ಜನ ಮಕ್ಕಳಿದ್ದಾರೆ ಮತ್ತು 4 ಜನ ಪುರುಷರು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರುವಂಥದ್ದು. ದೆಹಲಿ, ಹರಿಯಾಣ ಮತ್ತು ಉತ್ತರ ಪ್ರದೇಶ ಮೂಲದವರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಘಟನೆಯನ್ನು ಈಗ ರೈಲ್ವೆ ಇಲಾಖೆ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರು ಕೂಡ ಬೆಳಗ್ಗೆ ಸ್ಥಳಕ್ಕೆ ಬಂದು ಎಲ್ಲ ಪರಿಶೀಲನೆಯನ್ನು ಮಾಡಿ ಅದಾದ ಬಳಿಕ ಮೃತರಿಗೆ 10 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 2.5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿರುವಂಥದ್ದು. ಮತ್ತೆ ಉನ್ನತ ತನಿಖೆಗೂ ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅರವಿಂದ್, ಶಬೀರ್, ಈ ಘಟನೆ ಎಲ್ಲ ನಡೆದ ನಂತರ ಕ್ರೌಡ್ ಇನ್ನೂ ಅಲ್ಲೇ ಇತ್ತಲ್ಲ, ಆ ಕ್ರೌಡ್ ಕಂಟ್ರೋಲ್ ಮಾಡಿದ್ದು ಹೇಗೆ? ಅಂದರೆ ಪ್ರಯಾಗ್ರಾಜ್ಗೆ ಎಕ್ಸ್ಟ್ರಾ ಟ್ರೈನ್ಗಳನ್ನ ಕಳಿಸ್ಕೊಟ್ರಾ ಹೇಗೆ ಅಂತ? ನೋಡಿ, ಕ್ರೌಡು ಅಂತ ಇದ್ದಿದ್ದು ಸಹಜವಾಗಿ ಇತ್ತು, ಇಲ್ಲ ಅಂತಲ್ಲ. ಆದರೆ ನೋಡಿ, ಒಂದು ಕಾಮನ್ ಥಿಂಗ್ ಅರ್ಥ ಮಾಡ್ಕೋಬೇಕು. 12ನೇ ಪ್ಲಾಟ್ಫಾರ್ಮಲ್ಲಿ ಜನರು ಒಂದು ಟ್ರೈನಿಗೆ ವೇಟ್ ಮಾಡ್ತಿದ್ದಾರೆ, 16ನೇ ಪ್ಲಾಟ್ಫಾರ್ಮ್ಗೆ ಬೇರೆ ಜನರು ಬೇರೆ ಟ್ರೈನಿಗೆ ವೇಟ್ ಮಾಡ್ತಿದ್ದಾರೆ. 12ನೇ ಪ್ಲಾಟ್ಫಾರ್ಮ್ಗೆ ಬರಬೇಕಾಗಿದ್ದಂಥ ಜನರು 16ನೇ ಪ್ಲಾಟ್ಫಾರ್ಮ್ಗೆ ಶಿಫ್ಟ್ ಆಗಬೇಕು. ಸೊ ಈ ಪ್ರೋಸೆಸ್ಸಲ್ಲಿ ಕಾಲು ತುಳಿತ ಆಗಿರುವಂಥದ್ದು. ಅಂದರೆ ಪ್ಲಾಟ್ಫಾರ್ಮ್ ಮಧ್ಯದಲ್ಲಲ್ಲ, ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕಾದಂಥ ಮತ್ತು ಇಳಿಬೇಕಾದಂಥ ಮೆಟ್ಲುಗಳು ಬರ್ತಾವಲ್ಲ, ಆ ಮೆಟ್ಲುಗಳು ಅಲ್ಲಿಂದ ಉಳ್ಕೊಂಬಂದು ಕೆಳಗಡೆ ಬಿದ್ದಿರುವಂಥದ್ದು, ಅದಾದ ಬಳಿಕ ಅಲ್ಲಿ ತುಳಿದಿರುವಂಥದ್ದು, ಈ ರೀತಿಯಾದಂಥ ಘಟನೆಗಳಾಗಿರುವಂಥದ್ದು. ಮುಖ್ಯವಾಗಿ ನೋಡಿ, ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ರೈಲ್ವೆ ಪೊಲೀಸ್ ಇರಬೇಕಾಗಿತ್ತು. ಎಲ್ಲೂ ಕೂಡ ರೈಲ್ವೆ ಪೊಲೀಸರು ಕೂಡ ಇಲ್ಲ. ಬಹುಶಃ ರೈಲ್ವೆ ಪೊಲೀಸರು ಇದ್ದಿದ್ರೆ ಈ ಒಂದು ಜನಸಂದಣಿಯನ್ನು ಹತೋಟಿಗೆ ತರುವಂಥ ಕೆಲಸವನ್ನು ಅವರು ಮಾಡ್ಬೋದಾಗಿತ್ತು. ರೈಲ್ವೆ ಆಡಳಿತಕ್ಕೂ ಕೂಡ ಗೊತ್ತಿರಬೇಕಿತ್ತು, ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಬರ್ತಾರೆ ಅನ್ನುವಂಥದ್ದು ಗೊತ್ತಿದ್ದಾಗ 2 ವಿಶೇಷ ರೈಲುಗಳನ್ನ ಬಿಡಬೇಕಾದಂಥ ಅನಿವಾರ್ಯತೆ ಬರ್ತಾ ಇದೆ ಅಂತ ಅಂದಾಗ ಜನಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು ಒಂದು ಸೆನ್ಸ್ ಇರುತ್ತೆ. ಅದರ ಮೇಲೆ ಭದ್ರತೆಯನ್ನು ಕೂಡ ಆಯೋಜನೆ ಮಾಡಬೇಕಾಗಿತ್ತು. ಆದರೆ ಅದು ಯಾವುದೂ ಕೂಡ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ರೈಲ್ವೆ ಆಡಳಿತದ ನಿರ್ಲಕ್ಷ್ಯವು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದ್ರ ಜೊತೆಗೆ ಜನರಲ್ ಟಿಕೆಟ್ಗಳನ್ನು ಕೂಡ ಅತಿ ಹೆಚ್ಚು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಜನರಲಿ 2 ಕಂಪಾರ್ಟ್ಮೆಂಟ್ಗಳು ರೈಲ್ವೆಗಳಲ್ಲಿ ನೋಡಿರ್ತೀವಿ, ಎಲ್ಲ ಸೇರಿದ್ರೆ ಒಂದೊಂದು ಟ್ರೈನಲ್ಲಿ ಒಂದು 200-300 ಜನ ನಮಗೆ ಹೋಗ್ಲಿಕ್ಕೆ ಜನರಲ್ ಟಿಕೆಟಲ್ಲಿ ಅವಕಾಶಗಳಿರುತ್ತೆ. ಆದರೆ ಇವರು 1,500 ಟಿಕೆಟ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇದಕ್ಕೂ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ಇದು ಕೂಡ ಒಂದು ಘಟನೆಗೆ ಪ್ರಮುಖ ಕಾರಣ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶಬೀರ್.